ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ವ್ಲಾಗು. ನಾನಿವತ್ತು ಬೆಳಗ್ಗೆನೇ ಸ್ವಲ್ಪ ಲೇಟಾಗಿದ್ಬಿಟ್ಟು ಅದಕ್ಕೆ ಜೋಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅದಕ್ಕೆ ಜೋಳಿಕಾಯಿ ಹುರಿತಾ ಇದ್ದೀನಿ. ನಾನು ಹುರಿದ್ಬಿಟ್ಟು ಮಾಡ್ತೀನಿ, ಅಂದರೆ ಜಲ್ದಿ ಸ್ವಲ್ಪ ಬೆಂದ್ಬಿಡುತ್ತೆ ಅದು. ಇಲ್ಲಾಂದರೆ ಬೇಯೋದು ಲೇಟ್ ಆಗುತ್ತೆ. ಕುಕ್ಕರ್ನ ಹಾಕಿದ್ರೆ ಇನ್ನೂ ಜಲ್ದಿ ಆಗುತ್ತೆ. ಕುಕ್ಕರ್ನಾದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ಸರಿಗಿರಲ್ಲ. ಅದಕ್ಕೆ ನಾನು ಕಡೆಗೆ ನೋಡ್ಕೊಂಡು ಬೇಯಿಸ್ಕೊಂಡು ಮಾಡ್ತೀನಿ. ಅದಕ್ಕೆ ಟೊಮಟೊ ಮತ್ತು ಈರುಳ್ಳಿ, ಹಸಿಮೆಣಸು ಕಟ್ ಮಾಡ್ಕೊತಾ ಇದ್ದೀನಿ. ಲಂಚ್ ಬಾಕ್ಸಿಗೂ ಇದೆ, ಇವತ್ತು ಟಿಫನ್ಗೆ ಇದೇ ಮಾಡ್ತಾಯಿದ್ದೀನಿ, ಏನು ಬೇರೆ ಮಾಡ್ತಾಯಿಲ್ಲ. ನನ್ನ ಮಕ್ಕಳು ಇದನ್ನೇ ತಿಂದು ಬಾಕ್ಸಿಗೆ ತೊಗೊಂಡೋಗ್ತಾರೆ. ನಾನು ಜೋಳಿಕಾಯಿ ಪಲ್ಯ ರೆಸಿಪಿ ತೋರಿಸ್ತಾ ಇಲ್ಲ, ಹಂಗೆ ಸುಮ್ಮನೆ ಮಾಡ್ತಾಯಿದ್ದೀನಲ್ಲ ಅದನ್ನೇ ಹೇಳ್ತಾಯಿದ್ದೀನಿ ಅಷ್ಟೇ. ನಾನು ಕಡಿಗೆ ಮಾಡ್ಕೊಂಡು ನೀರು ಹಾಕಿ ಬೇಯಿಸ್ಕೊತೀನಿ. ಎಷ್ಟು ಬೇಕಷ್ಟೇ ನೋಡ್ಕೊಂಡು ಬೇಯಿಸ್ಕೊತೀನಿ. ಜೋಳಿಕಾಯಿ ಪಲ್ಯ ಕುಕ್ಕರ್ಗೆ ಹಾಕ್ಬೋದು, ಜಲ್ದಿ ಆಗುತ್ತೆ. ಆದರೆ ಮೆತ್ತಗಾಗಿಬಿಡುತ್ತೆ, ಅದು ಸರಿಗಿರಲ್ಲ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಕಡಿಗೆ ಮಾಡ್ತೀನಿ ನಾನು. ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಉಪ್ಪು ಹಾಕಿದೆ. ಮತ್ತು ಗುಡ ಪುಡಿ ಮತ್ತು ಶೇಂಗಾ ಪುಡಿ ಹಾಕಬೇಕು. ಇದು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ. ಮತ್ತು ಅನ್ನ ಸಾಂಬಾರು ಊಟ ಮಾಡಬೇಕಾದ್ರೆ ಸೈಡಿಗೆ ಹಾಕ್ಕೋಬೋದು, ಅದಕ್ಕೂ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ. ಈ ಪಲ್ಯ ಎಲ್ಲ ಕುದ್ದಿದೆ, ಲಾಸ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಲಾಸ್ಟಿಗೆ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ರೆ ಚೆನ್ನಾಗಾಗುತ್ತೆ. ಪಲ್ಯ ಆಯಿತು. ನಾನು ಈಗ ರೊಟ್ಟಿಗೆ ಬಿಸಿನೀರು ಕಾಯಿಸ್ತಾಯಿದ್ದೀನಿ. ರೊಟ್ಟಿ ಮಾಡೋದಕ್ಕೆ ಬಿಸಿನೀರು ಕಾಯಿಸಿ ಹಾಕ್ತಾಯಿದ್ದೀನಿ. ಇದು ಬಿಸಿನೀರು ಹಾಕಿ ಮಾಡ್ತೀವಲ್ಲ ರೊಟ್ಟಿ, ತುಂಬ ಚೆನ್ನಾಗಿ ಜಿಗುಟು ಬರುತ್ತೆ. ರೊಟ್ಟಿನೂ ಎಷ್ಟು ತೆಳ್ಳಗುದ್ದಿದ್ರೂ ರೊಟ್ಟಿನೂ ಹರಿಯೋದಿಲ್ಲ. ಇದೇ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ.
ನೋಡಿ ಎಷ್ಟು ತೆಳ್ಳಗಾಗುತ್ತೆ ರೊಟ್ಟಿ. ಇದು ಎಷ್ಟು ಉದ್ದಿದ್ರೂ ಹರಿಯೋದೇ ಇಲ್ಲ. ಇನ್ನೂ ದೊಡ್ಡದಾಗುತ್ತೆ. ನನಗೆ ಹಂಚಿನ ಹಾಕೋಕ್ಕೆ ಸರಿ ಆಗಲ್ಲ ಅಂತ ಹೇಳಿ ಇಷ್ಟೇ ಮಾಡಿದ್ದೀನಿ. ಇನ್ನು ಉದ್ದಿದ್ರೆ ಅದೇನು ಹರಿಯೋದೇ ಇಲ್ಲ. ತುಂಬ ಜಿಗಿ ಇರುತ್ತೆ ಈ ಹಿಟ್ಟು. ಇದು ಬಿಳಿ ಜೋಳದ ಹಿಟ್ಟಲ್ಲ, ತುಂಬ ಜಿಗಿ ಬರುತ್ತೆ. ದೊಡ್ಡದಾಗ್ಬಿಟ್ರೆ ಹಂಚಿನಾಗೆಲ್ಲ ನನಗೆ ಮುದ್ದುಡಿ ಬಿಡ್ತಿತ್ತು, ಹಾಕೋದಕ್ಕೆ ಸರಿ ಆಗಲ್ಲ. ಒಂದು ನಿಮಿಷ ಯಾರು ಹತ್ತು ಬಿಡು. ಇವು ಥರ ಕೇಳ್ಬೇಕು, ರೆಕಾರ್ಡ್ ಜೆರಾಕ್ಸ್ ಪೇಪರ್ ಸಾಲ್ವ್ ಮಾಡ್ಬೇಕಿತ್ತು. ಅಷ್ಟು ಮಾಡಿರಲ್ಲ, ಈಗ ಬಸ್ನಾಗ ಮಾಡ್ಕೊಂಡು ಬರ್ತಾವೆ. ನನ್ನ ಮಗ ಬಂದ ತುಪ್ಪ ಕಾಸಿ ಅಂತ ಇದ್ದಾನೆ ರೊಟ್ಟಿಗೆ ಊಟ ಮಾಡೋಕ್ಕೆ. ಅವನು ಪಲ್ಯನೇ ಊಟ ಮಾಡೋಣ, ರೊಟ್ಟಿ ಜೊತೆಗೆ ತುಪ್ಪ ಶೇಂಗಾ ಚಟ್ನಿ ಪುಡಿ ಹಾಕ್ಯಂಡು ಊಟ ಮಾಡ್ತಾನೆ. ನೋಡಿ, ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ನನ್ನ ಮಗ ರೊಟ್ಟಿ ತಿರುವಿ ಹಾಕ್ತೀನಿ ಅಂತ ಬಂದಿದ್ದಾನೆ. ಹರಿತೈತೆ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಟ್ರೈ ಮಾಡ್ತೀನಿ ಅಂತಂದ, ಆದರೂ ಹರಿಲಿಲ್ದಂಗೆ ಹಾಕಿದ. ಅವನು ನಾನು ಏನು ಮಾಡ್ತಿದ್ದು ಎಲ್ಲದಕ್ಕೂ ಬಂದುಬಿಡ್ತೇನೆ, ನಾನು ಮಾಡ್ತೀನಿ ಜೊತೆಗೆ ಅಂತ ಹೇಳಿ ಹಾಕಿದ, ಆದರೂ ಹರಿಲಿಲ್ಲ ರೊಟ್ಟಿ. ನೋಡಿ ಫ್ರೆಂಡ್ಸ್, ನನ್ನ ಮಗನಿಗೆ ತುಪ್ಪ ಎಲ್ಲ ಈ ಥರ ಸುತ್ತಲೂ ಹಾಕಿ ರೊಟ್ಟಿಗೆಲ್ಲ ಸವರಿ ಅದರ ಮೇಲೆ ಶೇಂಗಾ ಚಟ್ನಿ ಪುಡಿ ಉದುರಿಸಿ ಬಾಕ್ಸಿಗೆ ಕಟ್ಕೊಡ್ಬೇಕು. ಅವನಿಗೆ ಈ ಥರ ಇದ್ದರೆ ತಿಂತಾನೆ, ಇಲ್ಲಾಂದರೆ ಅವ್ನು ತಿನ್ನೋದೇ ಇಲ್ಲ, ಹಂಗೆ ವಾಪಸ್ ತಗೊಂಬಂದ್ಬಿಡ್ತಾನೆ ಬಾಕ್ಸಿಗೆ ಕಳಿಸಿದ್ದೆಲ್ಲ. ಈ ಥರ ಮಾಡಿ ರೋಲ್ ಮಾಡಿ ಕೊಡಬೇಕಾಗ್ತದೆ.
ನೋಡಿ ಈ ಥರ ಮಾಡಿಕೊಟ್ರೆ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಬರ್ತಾನೆ. ಇಲ್ಲಾಂದರೆ ಅದು ಎಷ್ಟು ಹೊಟ್ಟೆಸ್ತ್ರು ಏನು ತಿನ್ನೋದೇ ಇಲ್ಲ, ಪಾಪ ಹಂಗೆ ತಗೊಂಬಂದ್ಬಿಡ್ತಾನೆ. ನನ್ನ ಮಗಳಾರ ಹಾಗೆ ತಿಂತಾಳೆ. ಆಕೆಗೆ ಪಲ್ಯ ರೊಟ್ಟಿ ಇದ್ದರೆ ಊಟ ಮಾಡಿಬಿಡ್ತಾಳೆ. ಆಕೆಗೆ ಏನು ಬೇಡ. ಆಕೆಗೆ ಈ ಥರ ಬಾಕ್ಸಿಗೆ ಒಂದು ಪಲ್ಯ ಇನ್ನು ಒಂದರ ರೊಟ್ಟಿ ಹಾಕಿ ಕಟ್ಟಿದರೆ ಮುಗೀತು ಆಕೆಗೆ. ಇವರಿಗೆ ಈ ಥರ ಮಾಡಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಬೆಳಗಿನ ವ್ಲಾಗ್ ಮುಗೀತು.